ಮಣಿಪುರದ ಹೊಸ ಮುಖ್ಯಮಂತ್ರಿ ಯುಮ್ನಂ ಖೇಮ್ಚಂದ್ ಸಿಂಗ್, ಟೆಕ್ವಾಂಡೋ 5ನೇ ಡಾನ್ ಬ್ಲ್ಯಾಕ್ ಬೆಲ್ಟ್ ಚಾಂಪಿಯನ್, ಮೈತೇಯಿ ನಾಯಕ. 1 ವರ್ಷದ ರಾಷ್ಟ್ರಪತಿ ಆಳ್ವಿಕೆ ನಂತರ ಶಾಂತಿ ಸೇತುವೆಯಾಗಿ ಕುರ್ಚಿ ಏರಿದ್ದಾರೆ. ಕುಕಿ ನಿರಾಶ್ರಿತರ ಶಿಬಿರ ಭೇಟಿ ನೀಡಿ ವಿಶ್ವಾಸ ಗಳಿಸಿದ ಏಕೈಕ ಮೈತೇಯಿ ಶಾಸಕ. ರಾಜ್ಯದ ಶಾಂತಿಗೆ ಹೊಸ ಬೆಳಕೋ ಅಥವಾ ಸಂಕಷ್ಟವೋ? ಉತ್ತರ ಕಾಯೋಣ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ಸುದೀರ್ಘ ಅವಧಿಯ ಜನಾಂಗೀಯ ಸಂಘರ್ಷ, ಹಿಂಸಾಚಾರ ಮತ್ತು ಅನಿಶ್ಚಿತತೆಯ ಕಾರ್ಮೋಡದಲ್ಲಿ ಸಿಲುಕಿದ್ದ ಮಣಿಪುರದ ರಾಜಕೀಯ ಆಗಸದಲ್ಲಿ ಈಗ ಹೊಸ ಬದಲಾವಣೆಯ ಗಾಳಿ ಬೀಸೋಕೆ ಶುರು ಮಾಡಿದೆಯಾ? ಇದಕ್ಕೆ ಉತ್ತರ ಎಂಬಂತೆ ಸುಮಾರು 1 ವರ್ಷದ ರಾಷ್ಟ್ರಪತಿ ಆಳ್ವಿಕೆ ನಂತರ ಮಣಿಪುರದ ನೂತನ ಮುಖ್ಯಮಂತ್ರಿಯಾಗಿ ಯುಮ್ನಂ ಖೇಮ್ಚಂದ್ ಸಿಂಗ್ ಅವರ ಆಯ್ಕೆ ಖಚಿತವಾಗಿದೆ. ಒಂದು ಕಾಲದಲ್ಲಿ ಮಾಜಿ ಮುಖ್ಯಮಂತ್ರಿ ಎನ್ ಬಿರೇನ್ ಸಿಂಗ್ ಅವರ ಪರಮಾಪ್ತ ಈ ವಲಯದಲ್ಲಿ ಗುರುತಿಸಿಕೊಂಡಿದ್ದ ನಂತರ ಅವರ ಆಡಳಿತ ವೈಖರಿಯ ಕಟು ಟೀಕಾಕಾರನಾಗಿ ಬದಲಾಗಿ ಖೇಮ್ಚಂದ್ ಈಗ ಮೈತೇಯಿ ಮತ್ತು ಕುಕಿ ಸಮುದಾಯಗಳ ನಡುವಿನ ಕಂದಕವನ್ನು ಮುಚ್ಚೋ ಸೇತುವೆಯಾಗಬಲ್ಲರಾ ಅನ್ನೋ ಕುತೂಹಲ ಗರಿಗೆ ತರಿದೆ. ಯುಮ್ನಂ ಖೇಮ್ಚಂದ್ ಸಿಂಗ್ ಅವರು 1963ರ ಮಾರ್ಚ್ 1ಕ್ಕೆ ಇಂಫಾಲ ಪಶ್ಚಿಮ ಜಿಲ್ಲೆಯ ಯುಮ್ನಂ ಲೈಕೈನಲ್ಲಿ ಜನಿಸುತ್ತಾರೆ. ಸಾಂಪ್ರದಾಯಿಕ ಮೈತೇಯಿ ಕುಟುಂಬದಲ್ಲಿ ಬೆಳೆದ ಇವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಇಂಫಾಲದಲ್ಲಿಯೇ ಪೂರೈಸ್ತಾರೆ. ನಂತರ ಕಲಾ ವಿಭಾಗದಲ್ಲಿ ಪದವಿ BA ಪಡಿತಾರೆ. ಖೇಮ್ಚಂದ್ ಚಿಕ್ಕ ವಯಸ್ಸಿನಿಂದಾನೇ ಶಿಸ್ತು ಮತ್ತು ದೈಹಿಕ ಕಸರತ್ತಿನ ಕಡೆ ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ರು. ರಾಜಕೀಯ ಪ್ರವೇಶಕ್ಕೂ ಮುನ್ನ ಖೇಮ್ಚಂದ್ ಅವರು ಒಬ್ಬ ಪ್ರತಿಭಾವಂತ ಕ್ರೀಡಾಪಟುವಾಗಿ ಗುರುತಿಸಿಕೊಂಡಿದ್ರು. ಸಾಂಪ್ರದಾಯಿಕ ಟೆಕ್ವಾಂಡೋದಲ್ಲಿ 5ನೇ ಡಾನ್ ಬ್ಲ್ಯಾಕ್ ಬೆಲ್ಟ್ ಪಡೆದ ಮೊದಲ ಭಾರತೀಯ ಅನ್ನೋ ಹೆಗ್ಗಳಿಕೆ ಇವರದ್ದು. ಈ ಕ್ರೀಡಾ ಸಾಧನೆಯೇ ಅವರಿಗೆ ಯುವಜನತೆಯ ನಡುವೆ ಅಪಾರ ಜನಪ್ರಿಯತೆಯನ್ನು ತಂದುಕೊಡುತ್ತೆ. ಕ್ರೀಡಾ ಸಂಘಟನೆ ಮೂಲಕ ಇವರು ಬೆಳೆಸಿಕೊಂಡಂಥ ಜನಸಂಪರ್ಕ ಮತ್ತು ನಾಯಕತ್ವದ ಗುಣಗಳು ಮುಂದೆ ಇವರನ್ನ ಸಾರ್ವಜನಿಕ ಜೀವನದತ್ತ ಕರೆತರೋಕೆ ಬಲವಾದ ಅಡಿಪಾಯ ಹಾಕುತ್ತೆ. ಖೇಮ್ಚಂದ್ ಅವರ ರಾಜಕೀಯ ಪಯಣ ಬಿಜೆಪಿ ಮೂಲಕ ಶುರುವಾಗುತ್ತೆ. 2012ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲನ್ನ ಕಂಡ್ರು ಅವರು ಧೃತಿಗೆಡದೆ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ತಾರೆ. ಅವರ ಅವಿರತ ಶ್ರಮಕ್ಕೆ ಫಲ ಎಂಬಂತೆ 2017ರಲ್ಲಿ ಸಿಂಗ್ಜಮೈ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗುವ ಮೂಲಕ ವಿಧಾನಸಭೆಯನ್ನು ಪ್ರವೇಶಿಸುತ್ತಾರೆ. ಚೊಚ್ಚಲ ಅವಧಿಯಲ್ಲೇ ವಿಧಾನಸಭೆಯ ಸ್ಪೀಕರ್ ಆಗಿ ಮಹತ್ವದ ಜವಾಬ್ದಾರಿ ನಿರ್ವಹಿಸಿದ ಇವರು ರಾಜ್ಯ ರಾಜಕಾರಣದ ಪ್ರಬಲ ಶಕ್ತಿಯಾಗಿ ಬೆಳೀತಾರೆ. ಮಣಿಪುರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಾನು ಖೇಮ್ಚಂದ್ ಸಿಂಗ್ ಪ್ರಬಲ ನಾಯಕರೇ. ಬಿರೇನ್ ಸಿಂಗ್ ಅವರ ಮೊದಲ ಅವಧಿಯಲ್ಲಿ ಸ್ಪೀಕರ್ ಆಗಿದ್ದ ಖೇಮ್ಚಂದ್ ಬಿರೇನ್ ಅವರ ಅತ್ಯಂತ ನಂಬಿಕಸ್ಥ ಬಲಗೈ ಬಂಟ ಅಂತಾನೆ ಬಿಂಬಿತವಾಗಿದ್ರು. ಆದರೆ 2023ರ ಮೇ ತಿಂಗಳಲ್ಲಿ ಮೈತೇಯಿ ಮತ್ತು ಕುಕಿ ಸಮುದಾಯಗಳ ನಡುವೆ ಭುಗಿಲೆದ್ದ ಜನಾಂಗೀಯ ಸಂಘರ್ಷ ಅವರ ಸಂಬಂಧದಲ್ಲಿ ಬಿರುಕನ್ನು ಮೂಡಿಸಿತು. ಹಿಂಸಾಚಾರವನ್ನು ನಿಯಂತ್ರಿಸೋಕೆ ಬಿರೇನ್ ಸಿಂಗ್ ವಿಫಲರಾಗಿದ್ದಾರೆ ಅನ್ನೋ ಮಾತುಗಳು ಕೇಳಿಬಂದಾಗ ಸ್ವಪಕ್ಷೀಯರೇ ಸಿಎಂ ವಿರುದ್ಧ ಅಸಮಾಧಾನ ಹೊರಹಾಕೋಕೆ ಶುರು ಮಾಡ್ತಾರೆ. ಈ ಅಸಮಾಧಾನದ ಮುಂಚೂಣಿಯಲ್ಲಿದ್ದವರು ಇದೇ ಖೇಮ್ಚಂದ್. ಮುಖ್ಯಮಂತ್ರಿಯನ್ನ ಬದಲಾಯಿಸದೇ ಇದ್ರೆ ಸರ್ಕಾರ ಪತನಗೊಳ್ಳೋದು ಖಚಿತ ಅಂತ ಹೈಕಮಾಂಡ್ ಎದುರು ನೇರವಾಗಿಯೇ ಎಚ್ಚರಿಸಿದ್ದ ಖೇಮ್ಚಂದ್ ಅಂತಿಮವಾಗಿ ಬಿರೇನ್ ಸಿಂಗ್ ರಾಜೀನಾಮೆಗೆ ಪ್ರಮುಖ ಕಾರಣಕರ್ತರಾಗ್ತಾರೆ. 2025ರ ಫೆಬ್ರವರಿ 13ಕ್ಕೆ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಗೋ ಮುನ್ನ ನಡೆದಂಥ ರಾಜಕೀಯ ಹಗ್ಗ ಜಗ್ಗಾಟದಲ್ಲಿ ಅವರು ನಿರ್ಣಾಯಕ ಪಾತ್ರವನ್ನು ವಹಿಸಿದ್ರು. ಹಾಗಾದ್ರೆ ಕುಕಿಗಳ ವಿಶ್ವಾಸ ಗಳಿಸ್ತಾರ ಮೈತೇಯಿ ನಾಯಕ? ಖೇಮ್ಚಂದ್ ಸಿಂಗ್ ಒಬ್ಬ ಮೈತೇಯಿ ಜನಾಂಗದ ನಾಯಕ. ಸಾಮಾನ್ಯವಾಗಿ ಸಂಘರ್ಷ ಪೀಡಿತ ಮಣಿಪುರದಲ್ಲಿ ಒಬ್ಬ ಮೈತೇಯಿ ನಾಯಕನ ಮೇಲೆ ಕುಕಿ ಸಮುದಾಯಕ್ಕೆ ವಿಶ್ವಾಸ ಮೂಡೋದು ಕಷ್ಟ ಸಾಧ್ಯ. ಆದರೆ ಖೇಮ್ಚಂದ್ ಈ ವಿಷಯದಲ್ಲಿ ಉಳಿದವರಿಗಿಂತ ಭಿನ್ನವಾಗಿ ನಿಲ್ತಾರೆ. ಡಿಸೆಂಬರ್ 8, 2025ಕ್ಕೆ ಇಡೀ ರಾಜ್ಯ ಜನಾಂಗೀಯ ದ್ವೇಷದಲ್ಲಿ ಬೆಂದು ಹೋಗ್ತಾ ಇದ್ದಾಗ ಖೇಮ್ಚಂದ್ ಅವರು ಉಖ್ರುಲ್ ಮತ್ತು ಕಾಮ್ಚಾಂಗ್ ಜಿಲ್ಲೆಗಳಲ್ಲಿರುವ ಕುಕಿ ಝೋನ್ ನಿರಾಶ್ರಿತರ ಶಿಬಿರಗಳಿಗೆ ಭೇಟಿ ಕೊಟ್ಟಿದ್ರು. 2023ರ ಸಂಘರ್ಷದ ನಂತರ ಕುಕಿ ಪ್ರದೇಶಗಳಿಗೆ ಭೇಟಿ ನೀಡಿದ ಏಕೈಕ ಮೈತೇಯಿ ಶಾಸಕ ಇವರೇ ಅನ್ನೋದು ಗಮನಾರ್ಹ. ಸೊ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು, ಹಿಂಸೆಯಿಂದ ಪರಿಹಾರ ಸಾಧ್ಯ ಇಲ್ಲ ಅಂತ ಇವರು ನೀಡಿದಂಥ ಸಂದೇಶ ಕುಕಿ ಸಮುದಾಯದ ಮುಖಂಡರಲ್ಲಿ ಇವರ ಬಗ್ಗೆ ಮೃದು ಧೋರಣೆ ಮೂಡೋಕೆ ಕಾರಣ ಆಗತ್ತೆ. ಬಿರೇನ್ ಸಿಂಗ್ ಅವರನ್ನ ಪಕ್ಷಪಾತಿ ಅಂತ ದೂಷಿಸ್ತಾ ಇದ್ದಂಥ ಕುಕಿ ಸಂಘಟನೆಗಳು ಖೇಮ್ಚಂದ್ ಅವರ ಈ ನಡೆಗೆ ಮೆಚ್ಚುಗೆಯನ್ನು ಸೂಚಿಸಿದ್ವು. ಹಾಗಾಗಿ ಇವರ ನೇಮಕವನ್ನ ಬಿಜೆಪಿ ಹೈಕಮಾಂಡ್ ಶಾಂತಿ ಸ್ಥಾಪನೆಯ ತಂತ್ರವಾಗಿಯೇ ಬಳಸಿದೆ ಅಂತ ಹೇಳ್ಬೋದು. ಟೇಕ್ವಾಂಡೋ ಪಟುವಿನ ಶಿಸ್ತು ಸವಾಲುಗಳು. ರಾಜಕೀಯ ಹೊರತಾಗಿ ಖೇಮ್ಚಂದ್ ಅವರೊಬ್ಬ ಶಿಸ್ತಿನ ಸಿಪಾಯಿ. ಇವರು ಅಂತಾರಾಷ್ಟ್ರೀಯ ಮಟ್ಟದ ಟೇಕ್ವಾಂಡೋ ಪಟು ಅಂತ ವಿಶೇಷ. ಸಾಂಪ್ರದಾಯಿಕ ಟೇಕ್ವಾಂಡೋದಲ್ಲಿ 5ನೇ ಡಾನ್ ಬ್ಲ್ಯಾಕ್ ಬೆಲ್ಟ್ ಪಡೆದಂಥ ಮೊದಲ ಭಾರತೀಯ ಅನ್ನೋ ಹೆಗ್ಗಳಿಕೆ ಇವರದ್ದು. ಕ್ರೀಡಾ ಕ್ಷೇತ್ರದಲ್ಲಿ ಇವರು ಮೈಗೂಡಿಸಿಕೊಂಡಿರುವಂತಹ ಶಿಸ್ತು ಮತ್ತು ತಾಳ್ಮೆ ಈಗ ಹೊತ್ತಿ ಉರಿತಾ ಇರುವಂತಹ ಮಣಿಪುರವನ್ನು ತಣಿಸೋಕೆ ನೆರವಾಗಬಲ್ಲದ ಅನ್ನೋದು ಈಗಿನ ಪ್ರಶ್ನೆ. ಆದರೆ ಸಿಎಂ ಕುರ್ಚಿ ಖೇಮ್ಚಂದ್ ಪಾಲಿಗೆ ಮುಳ್ಳಿನ ಹಾಸಿಗೆ ಆಗಿದೆ. ಒಂದ್ ಕಡೆ ಪ್ರತ್ಯೇಕ ಆಡಳಿತಕ್ಕಾಗಿ ಆಗ್ರಹಿಸ್ತಾ ಇರುವಂತಹ ಕುಕಿ ಸಂಘಟನೆಗಳ ಬೇಡಿಕೆ, ಇನ್ನೊಂದು ಕಡೆ ಮೈತೇಯಿ ಸಮುದಾಯದ ಅಸ್ಮಿತೆಯ ರಕ್ಷಣೆ, ಈ ಎರಡರ ನಡುವೆ ಸಮತೋಲನ ಕಾಯ್ದುಕೊಳ್ಳೋದು ಕಷ್ಟಕರ ಸವಾಲು. ರಾಷ್ಟ್ರಪತಿ
ಆಳ್ವಿಕೆ ಅಂತ್ಯಗೊಂಡು ಮತ್ತೆ ಪ್ರಜಾಪ್ರಭುತ್ವ ಸರ್ಕಾರ ಸ್ಥಾಪನೆ ಆಗ್ತಾ ಇದ್ರೂ ಬಂದೂಕುಗಳ ಸದ್ದು ಸಂಪೂರ್ಣವಾಗಿ ನಿಂತಿಲ್ಲ. ಹಾಗಾದ್ರೆ ಮುಂದೇನು? ಶಾಂತಿಯತ್ತ ಮುಖ ಮಾಡತ್ತಾ ಮಣಿಪುರ? 2026 ಫೆಬ್ರವರಿ 3ಕ್ಕೆ ನಡೆದಂತಹ ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಖೇಮ್ಚಂದ್ ಅವರನ್ನ ನಾಯಕರನ್ನಾಗಿ ಆಯ್ಕೆ ಮಾಡುವುದು ಕೇವಲ ಅಧಿಕಾರ ಹಸ್ತಾಂತರ ಅಲ್ಲ, ಅದೊಂದು ದಿಟ್ಟ ಪ್ರಯೋಗವಾಗಿದೆ. ಮಾಜಿ ಸಿಎಂ ಬಿರೇನ್ ಸಿಂಗ್ ಅವರ ನೆರಳಿನಿಂದ ಹೊರಬಂದು ಸ್ವತಂತ್ರವಾಗಿ ಆಡಳಿತ ನಡೆಸೋದು ಖೇಮ್ಚಂದ್ ಅವರಿಗೆ ಮೊದಲ ಪರೀಕ್ಷೆ. ಕುಕಿ ಸಮುದಾಯಕ್ಕೆ ಸೇರಿದ ನಿಮ್ಶಾ ಕಿಪ್ಕೇನ್ ಅವರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡುವ ಸಾಧ್ಯತೆಗಳು ಇದೆ. ಇದು ಸಂಪುಟದಲ್ಲಿ ಪ್ರಾದೇಶಿಕ ಮತ್ತು ಜನಾಂಗೀಯ ಸಮತೋಲನ ಕಾಯ್ದುಕೊಳ್ಳುವ ಪ್ರಯತ್ನದಂತೆ ಕಾಣಿಸುತ್ತೆ. ಸೊ ಈ ನಡೆ ಸಫಲವಾದರೆ ಈಶಾನ್ಯ ಭಾರತದ ಶಾಂತಿಯ ಇತಿಹಾಸದಲ್ಲಿ ಖೇಮ್ಚಂದ್ ಹೆಸರು ಅಚ್ಚಳಿಯದೆ ಉಳಿಯುತ್ತೆ. ಇಲ್ಲ ಅಂತಂದ್ರೆ ಮತ್ತೊಮ್ಮೆ ಅಸ್ಥಿರತೆಯ ಸುಳಿಯಲ್ಲಿ ಮಣಿಪುರ ಸಿಲುಕುವ ಅಪಾಯವನ್ನು ತಳ್ಳಹಾಕುವಂತಿಲ್ಲ. ಸೊ ಯುದ್ಧ ಭೂಮಿಯಂತಾಗಿರುವಂತಹ ಮಣಿಪುರಕ್ಕೆ ಈಗ ಬೇಕಾಗಿರೋದು ಕೇವಲ ಆಡಳಿತಗಾರನಲ್ಲ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬಲ್ಲ ಹಿರಿಯಣ್ಣ. ಸೊ ಆ ಹಿರಿಯಣ್ಣನ ಪಾತ್ರವನ್ನ ಖೇಮ್ಚಂದ್ ಸಿಂಗ್ ಎಷ್ಟು ಸಮರ್ಥವಾಗಿ ನಿಭಾಯಿಸ್ತಾರೆ ಅನ್ನೋದರ ಮೇಲೆ ಮಣಿಪುರದ ಭವಿಷ್ಯ ನಿಂತಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.